ನಮಸ್ಕಾರ, ನಾನು ನಿಮ್ಮ ಲಕಿಲಿಕೇಶ್ ಯಶ್. ತುಂಬ ಜನ ಯೂಟ್ಯೂಬ್ನ ಯಾವಾಗ ಬಿಡ್ತಾರೆ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂದ ತಕ್ಷಣ ಯೂಟ್ಯೂಬ್ನ ಬಿಟ್ಬಿಟ್ಟು ಹೊಂಟೋಗ್ತಾರೆ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ತುಂಬ ಇಂಪಾರ್ಟೆಂಟ್ ಎಲ್ಲ ಒಂದು ಚಾನಲ್ಗೂ ಕೂಡ. ಸೊ ಆ ಒಂದು ಕಾರಣಕ್ಕೆ ಯಾವಾಗ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ವೋ ಯೂಟ್ಯೂಬ್ ಬೇಡ ನಮಗೆ ಅದರ ಸಾಹಸ ಅಂತ ಬಿಟ್ಬಿಟ್ಟು ಹೊಂಟೋಗ್ತಾರೆ. ನೋಡಿ, ಯಾರ್ಯಾರೆಲ್ಲ ಯೂಟ್ಯೂಬ್ನ ಆಲ್ರೆಡಿ ಬಿಟ್ಬಿಟ್ಟಿದ್ದೀರೋ, ಕ್ವಿಟ್ ಮಾಡಿಬಿಟ್ಟಿದ್ದೀರೋ ಅಥವಾ ಮುಂದೆ ಕ್ವಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ದೇ, ಸೊ ನಿಮ್ಗಳಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನೋಡಿ, ನೀವು ಯೂಟ್ಯೂಬ್ಗೆ ಎಂಟ್ರಿ ಆದ ತಕ್ಷಣ ಸೊ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿಬಿಟ್ಟು ನಿಮಗೆ ಮೇಲೆತ್ತೆ ಯಾರೂ ಕೂರಿಸಲ್ಲ, ಆಯಿತಾ. ನೀವು ಒಂದಷ್ಟು ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಜನಗಳಿಗೆ ನೀವು ಫಸ್ಟು ತಲುಪಬೇಕಾಗುತ್ತೆ. ನಾನು ಲಕ್ಕಿ ಯಶ್ ಅಂತ ಚಾನಲ್ ಹೆಸರು ಇಟ್ಟ ತಕ್ಷಣ ನಾನು ಯಶ್ ಆಗಿಬಿಡೋಕ್ಕಾಗಲ್ಲ, ಅಥವಾ ಲಕ್ಕಿ ಅಂತ ಇಟ್ಟ ತಕ್ಷಣ ನಾನು ಲಕ್ ಬಂದ್ಬಿಡಲ್ಲ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ನಾನು ಏನು ಕಂಟೆಂಟ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಜನಗಳು ಸಪೋರ್ಟ್ ಮಾಡ್ತಾ ಹೋಗ್ತಾರೆ, ಸೊ ನನಗೆ ಬೆನ್ನು ತಟ್ತಾ ಹೋಗ್ತಾರೆ. ಸೊ ಆ ಒಂದು ಸಪೋರ್ಟ್ ನಿಮಗೆ ಸಿಗಬೇಕು ಅಂತಂದರೆ ಫಸ್ಟು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಜನಗಳಿಗೆ ನೀವು ರೀಚ್ ಆಗಬೇಕು. ಓಕೆ, ಸೊ ಇವಾಗ ನೀವು ನೋಡ್ಬೋದು ನನ್ನ ಒಂದು ಚಾನಲಲ್ಲಿ 1,30,000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾಕಾದರೂ ನಾನು ಕಂಟೆಂಟ್ಗಳನ್ನ ಮಾಡ್ತಾ ಹೋದೆ, ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ, ಸೊ ಅದರಿಂದ ಆದರು. ಓಕೆ, ಸೊ ಇವಾಗ ನಾನು ಯಾವುದಾದ್ರೂ ಒಂದು ಲೈವ್ ಮಾಡೋರು ಜಾಯ್ನ್ ಆಗ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ವೀಡಿಯೋಗೆ ಲೈಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ? ಸೊ ನಾನು ಗೊತ್ತಾಗಿದ್ದೀನಿ ಯಾರು ಅಂತ. ಸೊ ಫಸ್ಟು ನೀವು ಜನಗಳಿಗೆ ನೀವು ತಲುಪಬೇಕು ಅಂತಂದರೆ ವೀಡಿಯೋಸ್ಗಳನ್ನ ಮಾಡಬೇಕು, ಇದು ಸಿಂಪಲ್ಲು. ಸೊ ಇದನ್ನು ತುಂಬ ಜನ ಮಾಡ್ತಾ ಇರ್ತಾರೆ, ನನಗೆ ಗೊತ್ತು, ಕಮೆಂಟ್ಸ್ ಮಾಡ್ತಾ ಇರ್ತೀರ, ಬ್ರೋ 1 ವರ್ಷದಿಂದ ಮಾಡ್ತಾಯಿದ್ದೀನಿ ಆದರೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತ. 1 ವರ್ಷ ಅಲ್ಲ, 10 ವರ್ಷ ತಗೊಂಡ್ರು ತೊಂದರೆ ಇಲ್ಲ, ಆಯಿತಾ. ಸೊ ತುಂಬ ಜನಕ್ಕೆ ಏನು ಟೆನ್ಷನ್ ಅಂತಂದರೆ, ಬ್ರೋ 1 ವರ್ಷದೊಳಗೆ ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂತೆ, ಅವೆಲ್ಲ ಏನೂ ಇಲ್ಲ. ಅದು 1 ವರ್ಷ ಅಂತಂದರೆ ಲಾಸ್ಟ್ 365 ಡೇಸ್ ಅವರು ಅನಾಲಿಟಿಕ್ಸ್ನ ಅವರು ತಗೊಳ್ಳೋದು. ಹೆಂಗೆ ಹೋದ್ರೂ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ. ಓಕೆ, ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, 1 ವರ್ಷ ಲಿಮಿಟು ಅದು ಇದು ಏನು ಮೈಂಡ್ಗೆ ಹಾಕೋಬಿಡಿ. ಅದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವರು ಲಾಸ್ಟ್ 365 ಡೇಸೇ ತಗೊಳ್ಳೋದು, 1 ವರ್ಷನೇ ತಗೊಳ್ಳೋದು. ಬಟ್ ಅವರು ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಅದ್ರ ಹಿಂದಿದ್ದ ದಿನದ್ದು ಅವರು ತಗೊಳ್ಳೋದು. ಓಕೆ, ಸೊ ನೀವು ಕಣ್ಣು ಮುಚ್ಕೊಂಡು ನೀವು ಮಾಡಬೇಕು, ಆಯಿತಾ. 500 ಆಗಿದ್ದಾರೆ, 200 ಆಗಿದ್ದಾರೆ, ಬ್ರೋ 1,000 ಆಗ್ತಿಲ್ಲ ಆಗ್ತಾರೆ. ಇಲ್ಲಿ ನೋಡಿ, ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಓನ್ ಕಂಟೆಂಟಿಂದನೇ ಗೆಲ್ಲಬೇಕು. ಯಾರ ಕೈಲ ಪ್ರಮೋಷನ್ ಮಾಡಿಸ್ಕೊಂಡು ಯಾರ ಥರ ಇದು ಮಾಡಿಸ್ಕೊಂಡು ಗೆಲ್ಲಬೇಡಿ, ಆವಾಗ ಕಿಕ್ಕಿರಲ್ಲ, ಆಯಿತಾ. ನಾನು ಮಾಡಿದೆ ಅಂತ ಯಾರು ಬರ್ತಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರು ಬಂದ್ಬಿಡ್ತಾರೆ, ನಾನು ಮಾಡಿಕೊಟ್ಟೆ ಗುರು, ನಿನಗೆ ನಾನು ಹೇಳ್ಕೊಟ್ಟಿದ್ದಕ್ಕೆ ನೀನು ಮಾಡ್ತಾ ಇರೋದು ಇವತ್ತು ಅಂತಂತಾರೆ. ಅವೆಲ್ಲ ಬೇಡ. ಸೊ ಇಂಡಿಪೆಂಡೆಂಟಾಗಿ ಮಾಡಿ, ಇಂಡಿಪೆಂಡೆಂಟಾಗಿ ಮುಂದುವರೆಯೋದು. ನನಗೆ ಅವಾಗೆಲ್ಲ ಕಮೆಂಟ್ಸ್ ಮಾಡ್ತಿದ್ರು, ಇವಾಗೆಲ್ಲ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದಾರೆ, ಆಯಿತಾ. ಸೊ ಆ ಥರ ಇದ್ರೆ ನನಗೂ ಖುಷಿ. ಓಕೆ, ಅವರು ವೀಡಿಯೋಸ್ಗಳನ್ನ ಮಾಡ್ತಾರೆ, ಇವಾಗ ತುಂಬ ಚೆನ್ನಾಗಿ ನನಗೂ ಅವಾಗವಾಗ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅದೊಂಥರ ನನಗೆ ಖುಷಿ ಇದೆ ಅಲ್ವಾ. ಸೊ ಆ ಥರ ಟೈಮ್ ತಗೊಳುತ್ತೆ ಅಷ್ಟೇ. ಲಕ್ಕು ಕೆಲವೊಂದು ಸಲ ಕೈ ಹಿಡಿಬೇಕಾಗುತ್ತೆ, ಅದು ಹಿಡಿದಾಗ ನಡೆಯುತ್ತೆ. ಆಮೇಲೆ ನೀವು ಕಾಂಪಿಟೇಷನ್ ಇಟ್ಕೋಬೇಡಿ. ಓಕೆ, ಆ ಕಾಂಪಿಟೇಷನ್ ಇಟ್ಕೊಳ್ಳಿ, ಬಟ್ ಕಂಪೇರ್ ಎಲ್ಲ ಮಾಡ್ಕೊಂಡೆಲ್ಲ ಇಟ್ಕೋಬೇಡಿ. ಈಗ ಅವ್ರ ಥರ ನಾನು ಆಗಬೇಕು, ಈಗ ನೀವು ಮಾಡ್ತಾರೋ ಕಂಟೆಂಟ್ನೇ ಇನ್ನೊಬ್ರು ಯೂಟ್ಯೂಬರ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಲಕ್ಷ ಗಟ್ಟೆ ಬರ್ತಾ ಇರುತ್ತೆ, ನಿಮಗೆ 100-200 ಬರ್ತಾ ಇರುತ್ತೆ. ಸೊ ಅವಾಗ ನಿಮಗೆ ಒಂಥರ ಜಲಸಿ ಬಂದ್ಬಿಡುತ್ತೆ, ವಾಟೆವರ್ ಏನು ಗುರು ಅವ್ನಿಗೆ ಯಾಕೆ ಬರುತ್ತೆ ನನಗೆ ಯಾಕೆ ಬರಲ್ಲ ಅಂತ. ಸೊ ಅದನ್ನು ಮೈಂಡಿನ ತೆಗ್ದಾಕಿ. ಓಕೆ, ಫಸ್ಟು ಕಂಪೇರ್ ಮಾಡ್ಕೊಂಡು ಬಿಟ್ಬಿಡಿ. ಅವನದೇ ಬೇರೆ ಊರು, ನಮ್ಮದೇ ಬೇರೆ ಊರು, ನಮ್ಮದೇ ಬೇರೆ ಜಮಾನ, ಅವನದೇ ಬೇರೆ ಜಮಾನ, ಮುಗೀತಲ್ಲ. ಸೊ ಕಂಪೇರ್ ಏನಕ್ಕೆ ಮಾಡ್ಕೊಳ್ತೀರಾ? ಅವನದೇನೋ ಇಷ್ಟ ಆಗಿರುತ್ತೆ ಯಾರಿಗೋ, ಸೊ ನಮ್ಮದು ಇಷ್ಟ ಆಗಿರಲ್ಲ, ಇಷ್ಟ ಆಗೋಂಗೆ ಮಾಡ್ಕೋಬೇಕು. ಸೊ ಟೈಮ್ ತಗೊಳುತ್ತೆ. ಓಕೆ, ನೀವು ಯಾವಾಗ ಬೇರೆ ಒಂದು ಯೂಟ್ಯೂಬರ್ ಜೊತೆ ಕಂಪೇರ್ ಮಾಡ್ಕೊಳ್ತೀರೋ, ಅವ್ರ ಥರ ನಾನು ಹೋಗ್ತಾ ಇಲ್ಲ ಅಂತ ಅಂದ್ಕೊಳ್ತೀರೋ, ಆವಾಗ ಸೋಲ್ತೀರಾ, ಆಯಿತಾ. ನಿಮ್ಗೆ ಮಾಡೋಕ್ಕೆ ಮನಸ್ಸಾಗಲ್ಲ, ಯಾಕೆ ಅಂತಂದ್ರೆ ಅವ್ರಿಗೆ ವ್ಯೂಸ್ ಬರ್ತಾರೆ, ನಿಮ್ಗೆ ವ್ಯೂಸ್ ಬರ್ತಾರಲ್ವಲ್ಲ. ಓಕೆ, ಸೊ ಅದೇನಾದರೂ ನಿಮ್ಮ ಮೈಂಡಿಗೆ ಬಂದು ಸ್ಟ್ಯಾಂಪ್ ಆಗಿಬಿಡ್ತು ಅಂತಂದರೆ, ಸೊ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ವೀಡಿಯೋಸೇ ಮಾಡಲ್ಲ, ಅದಂತೂ ಬರೆದು ಕೊಡ್ತೀನಿ. ಇವಾಗ ಲಕ್ಕಿ ವೀಡಿಯೋ ಏನಕ್ಕೆ ಮಾಡ್ತದೆ ನೀವು ಇದುವರೆಗೂ ಅಂತಂದರೆ, ಸೊ ನನಗೆ ಅದು ಇನ್ನೂ ಬಂದು ಸ್ಟ್ಯಾಂಪ್ ಆಗಿಲ್ಲ, ಸ್ಟ್ಯಾಂಪ್ ಆಗೋಕ್ಕೂ ಬಿಡಲ್ಲ ನಾನು. ಓಕೆ, ನನ್ನನ್ನು ಯಾರಿಗೂ ಕೂಡ ಕಂಪೇರ್ ಮಾಡೋಕ್ಕೆ ಯಾರು ಬರಲೂಬಾರ್ದು, ಬಂದರೂ ನಮ್ಗೆ ಇಷ್ಟ ಇಲ್ಲ.